Welcome and welcome back to Thoughts of Anu channel. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಟೊಮ್ಯಾಟೊ ಬಾತ್ ಮಾಡಿಬಿಟ್ಟು ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ. ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ ಆ್ಯಂಡ್ ಇಲ್ಲಿ ತುಂಬ ಹೀಟಾಗಿರೋ ಕಾರಣದಿಂದ ಕುಕುಂಬರ್ ಎಲ್ಲ ಹಾಕಿಬಿಟ್ಟು ಮೊಸರು ಬಜ್ಜಿ ಮಾಡೋದ್ರಿಂದ ಹೆಲ್ದಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ಮಾಡಿದ್ದೆ. ಇದೆಲ್ಲ ಅವನು ಮಾಡ್ತಾವನೆ ಅನ್ಕೊಂಡ್ರಾ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಯಾಕೆ ಗೈಸ್, ನಾನು ಮತ್ತು ಸರು ಅಕ್ಕ ಇಬ್ಬರು ಕೂಡ ನರ್ಸರಿಗೆ ಹೋಗಿದ್ವಿ. ಒಂದು ಪ್ಲ್ಯಾಂಟ್ ತೊಗೋಬೇಕು ಅಂತೇಳಿ ನಾನು ಪರ್ಚೇಸ್ ಮಾಡಿದ್ದೆಲ್ಲ, ಸರು ಅಕ್ಕ ಪರ್ಚೇಸ್ ಮಾಡಿದರು. ಬಿಕಾಸ್ ಎಲ್ಲ ಟೈಮಲ್ಲೂ ಏನೇನೋ ಗಿಫ್ಟ್ ಕೊಡ್ತಾರೆ, ನಾವು ಯೂನಿಕ್ಕಾಗಿ ಪ್ಲ್ಯಾಂಟ್ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅಕ್ಕ ಪ್ಲ್ಯಾನ್ ಮಾಡಿಬಿಟ್ಟು ಪ್ಲ್ಯಾಂಟ್ ಗಿಫ್ಟ್ ಕೊಡೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಬುದ್ಧದೆಲ್ಲ ಇತ್ತು, ಸಖತ್ತಾಗಿತ್ತು ಪ್ಲ್ಯಾಂಟ್ಸ್ ಮಾತ್ರ. ಹಾಗೆ ಅಕ್ಕ ಅವ್ರ ಫ್ರೆಂಡ್ ಮಗಳದ್ದು ಬರ್ತ್ಡೇ ಇತ್ತು, ಅದಕ್ಕೋಸ್ಕರ ನಾವು ನರ್ಸರಿಗೆ ಹೋಗಿದ್ವಿ. ತುಂಬ ಥರ ಪ್ಲ್ಯಾಂಟ್ಸ್ ಇತ್ತು. ಹಾಗೆ ಇಲ್ಲಿ ಡೇರೆ ಹೂ ಕೂಡ ನೋಡಿದ್ವಿ. ಅದರಲ್ಲೂ ಮನಿ ಪ್ಲ್ಯಾಂಟ್ ಬಿಟ್ಟು ಯಾವುದ್ಯಾವುದೋ ಒಂದು ಪ್ಲ್ಯಾಂಟ್ಸ್ಗಳು ಬಿಟ್ಟು ನಮಗೆ ಯಾವ ಪ್ಲ್ಯಾಂಟ್ಸ್ಗಳ ನೇಮ್ ಗೊತ್ತಿರಲಿಲ್ಲ. ಅಂದರೆ ಅದು ತಡ ಬುಡ ಏನು ಗೊತ್ತಿರಲಿಲ್ಲ. ಸ್ಟಿಲ್ ಎಲ್ಲ ನೋಡ್ಕೊಂಡು ಬಂದ್ವಿ. ಮತ್ತು ಅವ್ರಿಗೆ ಕೊಡೋರಿಗೆ ತಲೆ ತಿಂತಾಯಿದ್ವಿ. ಆಂಟಿ ಒಬ್ಬರು ಅಜ್ಜಿ ಇದ್ದರು, ಅವ್ರಿಗೆ ತಲೆ ತಿಂತಾಯಿದ್ವಿ. ಇದು ಯಾವುದು, ಇದು ಹೆಂಗೆ, ಅದು ಹೆಂಗೆ ಅಂತ ಅವ್ರು ಹೇಳ್ತಾಯಿದ್ರು. ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಕೊಡಬೇಕು, ಇದು ಕೊಡಬಾರ್ದು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ನರ್ಸರಿಗೆ ಹೋದರೆ ಒಂಥರ ಸಖತ್ತಾಗಿರುತ್ತೆ. ನಾವು ಥಿಂಕ್ ಮಾಡ್ತಾಯಿದ್ವಿ, ನಾವು ಹಳ್ಳಿ ಕಡೆ ಎಲ್ಲ ನಾವು ಈ ಥರ ಬಿಸ್ನೆಸ್ ಮಾಡ್ಬೋದಲ್ಲ ಅಂತ. ಆಮೇಲೆ ಯೋಚನೆ ಮಾಡ್ತಾಯಿದ್ವಿ, ನಾವು ಬಿಸ್ನೆಸ್ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತಲ್ಲ ಅಂತ. ಬಿಕಾಸ್ ಆ ಹಳ್ಳಿಲಿ ಒಳಗಡೆ ಬಂದ್ಬಿಟ್ಟು ಯಾರು ತೊಗೊಳ್ತಾರೆ ಅಲ್ವಾ. ಅದು ಹೊರಗಡೆ ಇದ್ದರೆ ಓಕೆ, NH ಹೈವೇಲಿದ್ದರೆ ಯಾರ್ದು ತೊಗೊತಾರೆ. ಆ್ಯಂಡ್ ನಾವು ಕೂಡ ಲೊಕೇಶನ್ಗೆ ರೀಚ್ ಆದ್ವಿ. ಅಲ್ಲಿ ಸಖತ್ತಾಗಿತ್ತು ವೈಬ್ಸ್ ಮಾತ್ರ. ಆ್ಯಂಡ್ ಅಲ್ಲಿ ಎಲ್ಲ ಥರ ಕಾಣಿಸ್ತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೇಚರ್. ಹಾಗೆ ಮಳೆ ಬರೋದು ಕೂಡ ಆಗಿತ್ತು. ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಬೇಗ ಮನೆಗೆ ಹೋಗಬೇಕು ಬರ್ತ್ಡೇ ಮುಗಿಸ್ಕೊಂಡು. ಬಿಕಾಸ್ ಮಳೆ ಗಾಳಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಎಲ್ಲ ಕೂಡ ಅರೇಂಜ್ಮೆಂಟ್ಸ್ ಆಗಿತ್ತು. ಹುಡುಗಿ ಕೂಡ ಸಖತ್ತಾಗಿದ್ದು, ತುಂಬ ಚಿಕ್ಕವಳವಳು, ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಳಷ್ಟೇ. ತುಂಬಾ ಬಾರ್ಬಿ ಥರ ಇದ್ದು ಸಖತ್ತಾಗಿದ್ದು. ಅವಳಿಗೆ ನೋಡಿಕೊಂಡು ಅವಳ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಅವಳಿಗೆ ನಾವು ಡೇರೆ ಹೂವಿನ ಗಿಡ ಕೊಟ್ವಿ. ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡೆ. ಮಾಡ್ರೆ ಬ್ಲೆಸ್ ಮಾಡು. ಆದರೂ ಏನೇ ಹೇಳಿ ನಮ್ಮ ಅಪ್ಪ ಅಮ್ಮ ನಮ್ಮ ಬರ್ತಡೇ ಸೆಲೆಬ್ರೇಟ್ ಆಗೋ ಖುಷಿ ಎಲ್ಲೂ ಸಿಗಲ್ಲ. ಆ್ಯಂಡ್ ಆ ಮಗು ಮುಖದಲ್ಲೂ ತುಂಬ ಹುಮ್ಮಸ್ಸು, ಆ ಖುಷಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ನನ್ನ ಬಾಲ್ಯ ದಿನಗಳನ್ನು ತುಂಬಾ ಮಾಡ್ಕೊತಾ ಇದ್ದೆ. ಆ ಹುಡುಗಿ ಅಷ್ಟು ಚೆಂದ ಕಾಣಿಸ್ತಾ ಇದ್ಲು. ಹಾಗೆ ನಾನು ಕೂಡ ನನ್ನ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಬರ್ತಡೇ. ಹ್ಯಾಪಿ ಬರ್ತ್ಡೇ ಕಂಡ. ಅದೆಲ್ಲ ಭಾರ ಇದೆ ಬಟ್ಟೆ ತಗೊಂಡು ಸುಮ್ಮನೆ ಅನ್ನಷ್ಟು ಹಾಕ್ಬಿಡಿ. ಅದು ವೈಟ್ ಅಷ್ಟು ಇನ್ನೊಂದು ಖುಷಿ ವಿಷಯ ಮತ್ತು ಶಾಕಿಂಗ್ ವಿಷಯ ಏನಂತ ಹೇಳಿದರೆ, ನಾನು ಇಷ್ಟು ದಿನ ಆಯಿತು ಮ್ಯಾಂಗ್ಳೂರು ಬಂದು. ಯಾವ ಫಂಕ್ಷನ್ ಆಗಲಿ ಯಾರ ಜೊತೆ ಆದರೂ ನಾನು ಎಲ್ಲೂ ಹೋಗಲ್ಲ. ಸರು ಅಕ್ಕನ ಜೊತೆ ಮಾತ್ರ ಎಲ್ಲಿ ಕರೆದ್ರೂ ಹೋಗ್ತೀನಿ. ಸೊ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ತುಂಬ ಲೇಟಾಗಿ ಬಂದ್ವಿ. ನಾವು ಅಷ್ಟು ಲೇಟಾಗಿ ಬಂದ್ವಿ ಅಂತ ಫೀಲ್ ಆಗಿಲ್ಲ. ಹಾಗೆ ಜಾನು ದುಂಬಿ ಅವ್ರನ್ನೆಲ್ಲ ವೀಡಿಯೋ ಕರೆದ್ಬಿಟ್ಟು ಅವ್ರ ಜೊತೆ ವೀಡಿಯೋ ಮಾಡಿ ತುಂಬ ಖುಷಿ ಆಯಿತು. ಹಾಗೆ ಆದ್ವಿನೂ ಕೂಡ ಇದ್ಲು. 3 ಜನ ಮಕ್ಕಳು, 3 ಕಣ್ಣಿದ್ದಾಗ ಅವ್ರ ಜೊತೆ ತುಂಬ ಚೆಂದ ಇರುತ್ತೆ ಟೈಮು ಕಳೆಯೋಕ್ಕೆ. ಹೇಗೆ ಟೈಮ್ ಹೋಗುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಅಷ್ಟು ಮುದ್ದಾಗಿ ಮಾತಾಡ್ತಾರೆ. ತುಂಬ ಪ್ರೀಷಿಯಸ್ ಅವ್ರು ಮ್ಯಾಂಗ್ಳೂರ್ ಜರ್ನಿಯಲ್ಲಿ. ಆ ಮಕ್ಕಳಾಗಿರ್ಬೋದು, ಇಬ್ಬರು ಅಕ್ಕರಾಗಿರ್ಬೋದು, ನನ್ನ ಲೈಫಲ್ಲೇ ನಾನು ಮರೆಯಲ್ಲ. ಬಿಕಾಸ್ ನಾನು ಅವರಿಂದ ತುಂಬ ಕಲ್ತಿದ್ದೀನಿ. 1 2 3 ಸ್ಟಾರ್ಟ್. ಥ್ಯಾಂಕ್ ಯು, ಲವ್ ಯು ಆಲ್. ನಿಮ್ಮ ಥಾಟ್ಸ್ ಆಫ್ ಅನು ನೆಕ್ಸ್ಟ್ ಲೆವೆಲ್ ಸಿಗ್ತಾರೆ ಹೇಳಿ. ನಿಮ್ಮ ಥಾಟ್ಸ್ ಆಫ್ ಅನು ನೆಕ್ಸ್ಟ್ ಲೆವೆಲ್ ಸಿಗ್ತಾರೆ.